ಅದಾದಮೇಲೆ ಯಾರು ಬಡವರಿಗೆ ಸೈಟ್ ಇಲ್ಲದವರು ಇದ್ದಾರೆ ಅವರೆಲ್ಲರೂ ಕೂಡ ಸೈಟ್ ಹಂಚುವಂಥ ಕಾರ್ಯಕ್ರಮವನ್ನು ಆದಷ್ಟು ಜರೂರಾಗಿ ಮಾಡಬೇಕು ಅಂಥೇಳಿ ಈಗಾಗಲೇ ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ. ಇದ್ರ ಜೊತೆಗೆ ನಾನು ತಾಲೂಕ್ ಪಂಚಾಯಿತಿ, ಗ್ರಾಮ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ನಗರಸಭೆ, ಕಾರ್ಪೊರೇಷನ್ ಎಲ್ಲ ಈ ನವೆಂಬರು ಒಳಗಡೆ, ಈಗ ಡಿಸೆಂಬರ್ ಒಳಗಡೆ ಕಾರ್ಪೊರೇಷನ್ ಎಲೆಕ್ಷನ್ ಮಾಡಲೇಬೇಕು ನಾವು. ಸೊ ಎಲ್ಲರೂ ಕೂಡ ನಾವು ಮಾಡಲೇಬೇಕಾಗ್ತದೆ. SIR ಎಲೆಕ್ಷನ್ ಆದ ತಕ್ಷಣ, SIR ಮುಗಿದ ತಕ್ಷಣ ಅದನ್ನು ಎಲೆಕ್ಷನ್ ಡೇಟ್ನ ನಾವು ನಮ್ಮ ಇವ್ರಿಗೆ ಬರೆದು ಎಲೆಕ್ಷನ್ನ ಮಾಡಬೇಕು ಅಂಥೇಳಿ ಅವ್ರಿಗೆ ಹೇಳಿದ್ದೇವೆ. ಯಾಕೆಂದರೆ ಇದರಿಂದ ನಮಗೆ ಗ್ರಾಂಟ್ಗಳಿಗೆ ತೊಂದರೆ ಆಗ್ತದೆ, ಜೊತೆಗೆ ಕೇಂದ್ರ ಸರ್ಕಾರದಿಂದ ಬರುವಂಥ ಹಣಕ್ಕೂ ಕೂಡ ತೊಂದರೆ ಆಗ್ತದೆ. ಇದಕ್ಕೆ ನಾವು ಅವಕಾಶ ಕೊಡಬಾರ್ದು ಅಂಥೇಳಿ ಅದನ್ನು ತಿಳಿಸಿದ್ದೇನೆ. ಇನ್ನೊಂದು ಭಾಳ ಪ್ರಮುಖವಾದ ವಿಚಾರ ಏನಂದರೆ, ಕೈಗಾರಿಕೆಗಳಿಗೆ ಸಂಬಂಧಪಟ್ಟಂತೆ ಗ್ರಾಮೀಣ ಪ್ರದೇಶದಲ್ಲಿ, ತಾಲೂಕುಗಳಲ್ಲಿ, ಡಿಸ್ಟಿಕ್ಕಲ್ಲಿ ಅಲ್ಲೂ ಕೂಡ ಪ್ರೋತ್ಸಾಹ ಕೊಟ್ಟು ಆದಷ್ಟು ಜನರಿಗೆ ವಲಸೆ ಬರೋದನ್ನು ತಪ್ಪಿಸ್ಲಿಕ್ಕೆ ಅಲ್ಲಲ್ಲೇ ಏನೇನು ಮಾಡಬೇಕು ಅನ್ನೋದು ಕೂಡ ನಾವು ನಿಮ್ಮ ಕ್ಷೇತ್ರದಲ್ಲಿ, ನಿಮ್ಮ ಜಿಲ್ಲೆಯಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ಅಂತೇಳಿ ತಿಳಿಸಿ ಅಂತ ಕೂಡ ತಿಳಿಸಿದ್ದೇನೆ. ಸೊ ಇದು ಭಾಳ ಪ್ರಮುಖವಾದಂಥ ವಿಚಾರಗಳನ್ನು ಇವತ್ತು ನಾವು ಅರ್ಥಪೂರ್ಣವಾಗಿ ಚರ್ಚೆಯನ್ನು ಮಾಡಿದ್ದೇವೆ. ಇನ್ನೊಂದು ಭಾಳ ಪ್ರಮುಖವಾದ ವಿಚಾರ ಏನಪ್ಪ ಅಂದರೆ, ಕಸ್ತೂರಿ ರಂಗನ್ ವರದಿ ಏನು ಬಂದಿದೆ, ಪಶ್ಚಿಮ ಘಟಕದ ಪರಿಸರ ಸೂಕ್ಷ್ಮ ಪ್ರದೇಶ ಅಂಥೇಳಿ ಕೇಂದ್ರದಿಂದ ಕರಡು ಅಧಿಸೂಚನೆ ಬಂದಿದೆ. ಇದಕ್ಕೆ ನಮ್ಮ ರಾಜ್ಯದ ನಿಲುವು ಏನು ಅನ್ನೋದು ಭಾಳ ಪ್ರಮುಖವಾದಂಥ ವಿಚಾರ. ಸೊ ಇದರಿಂದ ನಮಗೆ ಬಂದಿರೋಂಥ ಮಾಹಿತಿ ಪ್ರಕಾರ ಈಗ ನಮಗೆ ಸ್ವಲ್ಪ 6 ತಿಂಗಳು ಟೈಮ್ ಕೊಟ್ಟಿದ್ದಾರೆ. 10 ಜಿಲ್ಲೆಯಲ್ಲಿ 33 ತಾಲೂಕು, 14,449 ಗ್ರಾಮಗಳು ಇಲ್ಲಿ ಬರ್ತದೆ. ಸೊ ಕರ್ನಾಟಕದಲ್ಲಿ 20,668 ಚದರ ಕಿಲೋಮೀಟರ್ ಪ್ರದೇಶ ಇದೆ. ಸೊ ಇಲ್ಲಿ ಮುಂದೆ ನಮ್ಮ ಕೃಷಿಕರ ಜೀವನೋಪಾಯಕ್ಕೆ, ಅವರ ಮೂಲ ಸೌಕರ್ಯ ಮತ್ತು ಅವ್ರ ಭವಿಷ್ಯ ಅಭಿವೃದ್ಧಿಗೆ ಭಾಳ ತೊಂದರೆ ಆಗ್ತಾ ಇದೆ. ಸೊ ಇದನ್ನು ಯಾವ ರೀತಿ ನಾವು ರಕ್ಷಣೆ ಮಾಡಬೇಕು ಅಂತ ಹೇಳಿ ಈಗಾಗಲೇ ಚರ್ಚೆ ಮಾಡಿದ್ದೇವೆ. ಹಿಂದೆ ಕೂಡ ನಮ್ಮ ಸರ್ಕಾರ ಇದನ್ನು ತಿರಸ್ಕರಿಸಬೇಕು ಅಂಥೇಳಿ ನಾವು ಕ್ಯಾಬಿನೆಟಲ್ಲಿ ಸಿದ್ದರಾಮಯ್ಯನವರ ಸರ್ಕಾರ ಇದ್ದಾಗ ನಾವು ಅದನ್ನು ಮಾಡಿದ್ದು. ಆದರೂ ಕೂಡ ಅವರು ಅದನ್ನು ಪರಿಗಣದೆ ಈಗ ಏಕಪಕ್ಷೀಯ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಸೊ ಅದಕ್ಕೆ ನಮ್ಮ ಸರ್ಕಾರ ಅದನ್ನು ಯಾವ ರೀತಿಯೂ ಕೂಡ ನಾವು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಮುಂದೊಂದು ದಿನ ನಾನು ಕ್ಯಾಬಿನೆಟಲ್ಲಿ ತಂದು ಇದನ್ನು ನಾನು ಚರ್ಚೆ ಮಾಡ್ತೇನೆ ಮತ್ತು ಜನರ ಅಭಿಪ್ರಾಯ ಕೂಡ ಸರ್ಕಾರ ಗಂಭೀರವಾಗಿ ನಾವು ಗಣನೆಗೆ ತೆಗೆದುಕೊಳ್ಬೇಕಾಗ್ತದೆ. ನಮ್ಮೆಲ್ಲ ಶಾಸಕರು ಕೂಡ ಭಾಳ ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ. ಮುಂದಿನ ದಿನದಲ್ಲಿ ಈ ಪಶ್ಚಿಮ ಘಟಕದ ವಿಚಾರದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ಮತ್ತು ಸರ್ಕಾರ ಎರಡೂ ಸೇರಿ ಇವತ್ತು ನಾವು ಆ ಭಾಗದ ಎಲ್ಲ ಜನರಿಗೆ ಜಾಗೃತಿಯನ್ನು ಮೂಡಿಸುವಂಥ ಕಾರ್ಯಕ್ರಮ ಕೂಡ ನಾವು ಹಮ್ಮಿಕೊಳ್ತೇವೆ.